ಮೊಳಕಾಲ್ಮೂರು ತಾಲೂಕಿನ ತುಮಕುರ್ಲಹಳ್ಳಿಯ ಕೆಲವು ರೈತರ ಜಮೀನುಗಳಿಗೆ ತೆರಳಲು ಬಂಡಿ ದಾರಿ ಕಲ್ಪಿಸುವಂತೆ ಈ ಹಿಂದೆ ಸ್ಥಳೀಯ ರೈತರು ಮನವಿ ನೀಡಿದ್ದ ಹಿನ್ನೆಲೆಯಲ್ಲಿ ಬುಧವಾರ ತಹಶೀಲ್ದಾರ್ ಟಿ ಜಗದೀಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪೂರ್ವ ಜನರ ಕಾಲದಿಂದಲೂ ನಮ್ಮ ಜಮೀನುಗಳಿಗೆ ತೆರಳಲು ಬಂಡಿ ದಾರಿಯ ವ್ಯವಸ್ಥೆ ಇತ್ತು. ಕಳೆದ 2 ತಿಂಗಳ ಹಿಂದೆ ಖಾಸಗಿ ಸೋಲಾರ್ ಕಂಪನಿಯವರು ಈ ಬಂಡಿ ದಾರಿಯನ್ನ ಇಲ್ಲವಾಗಿಸಿದ್ದಾರೆ. ಬಂಡಿ ದಾರಿ ಇದ್ದ ಸ್ಥಳದಲ್ಲಿ ಸೋಲಾರ್ ನಾಮಫಲಕವನ್ನು ಅಳವಡಿಸಿ ಬೌಂಡ್ರಿ ಹಾಕಿ ದಾರಿಯನ್ನ ಸಂಪೂರ್ಣವಾಗಿ ಮುಚ್ಚಿದ್ದಾರೆ ಎಂದು ರೈತರು ತಹಶೀಲ್ದಾರ್ ಎದುರು ವಸ್ತುಸ್ಥಿತಿ ಬಿಚ್ಚಿಟ್ಟಿದ್ದಾರೆ. ಜಮೀನುಗಳಲ್ಲಿ ಬಿತ್ತನೆ ಕಾರ್ಯ ಕೈಗೊಳ್ಳಲು ಅಗತ್ಯವಾದ ಗೊಬ್ಬರ, ಬಿತ್ತನೆ ಬೀಜ ಸೇರಿದಂತೆ ಇನ್ನಿತರ ಸಾಮಗ್ರಿಗಳನ್ನು ಒತ್ತೊಯ್ಯಲು ಮನೆ ದಾರಿ ಇಲ್ಲದಾಗಿದೆ. ಈ ಭಾಗದ ಒಟ್ಟು 17 ಜನರ ರೈತರಿಗೆ ಸೇರಿದ ಜಮೀನುಗಳಿಗೆ ದಾರಿಯ ವ್ಯವಸ್ಥೆ ಇತ್ತೀಚೆಗೆ ಇಲ್ಲವಾಗಿದ್ದು, ತಾವುಗಳು ಕೂಡಲೇ ಈ ದಾರಿ ವ್ಯವಸ್ಥೆ ಮಾಡಬೇಕು ಎಂದು ಮನವಿ ಮಾಡಲಾಯಿತು. ಸೋಲಾರ್ ಕಂಪನಿ ಮುಖ್ಯಸ್ಥ ಮಂಜುನಾಥ್ ಬಳಿ ತಹಶೀಲ್ದಾರ್ ಟಿ ಜಗದೀಶ್ ಚರ್ಚಿಸಿ ಅಂತಿಮವಾಗಿ ಮಾತನಾಡಿ, ನಿಮ್ಮಲ್ಲಿನ ಆಂತರಿಕ ವಿಷಯಗಳನ್ನು ಮುಂದಿಟ್ಟುಕೊಂಡು ಹಿಂದಿನಿಂದಷ್ಟೇ ಭಾಗದ ರೈತರು ಓಡಾಡುತ್ತಿದ್ದು ದಾರಿಯನ್ನ ಬಂದ್ ಮಾಡಿರುವುದು ತಪ್ಪಾಗುತ್ತದೆ. ಯಾವುದೇ ಕಾರಣಕ್ಕೂ ಈ ಎಲ್ಲಾ ರೈತರಿಗೆ ತೊಂದರೆಯಾಗದಂತೆ ಹಾಗೂ ಇವರು ತಮ್ಮ ಜಮೀನುಗಳಿಗೆ ಓಡಾಡಲು ಅನುಕೂಲವಾಗುವ ದಾರಿಯನ್ನ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಸೂಚಿಸಿ ಕಂಪನಿಯವರನ್ನ ಒಪ್ಪಿಸಿದ್ದಾರೆ. ಈ ಸ್ಥಳದಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ, ಗ್ರಾಮ ಲೆಕ್ಕಾಧಿಕಾರಿ ಶಿವಮೂರ್ತಿ, ರೈತರಾದ ಮಲ್ಲಯ್ಯ, ತಿಪ್ಪೇಸ್ವಾಮಿ, ಬಸಪ್ಪ, ಸೂರಯ್ಯ, ಮಹಂತೇಶ್, ಲಕ್ಷ್ಮಮ್ಮ, ಸುಶೀಲಮ್ಮ, ಬೋರಣ್ಣ, ಚಂದ್ರಣ್ಣ, ಓಬಳೇಶ್, ನಡ್ಡಪಾಲಯ್ಯ, ಪಾಲಮ್ಮ ಇತರರು ಹಾಜರಿದ್ದರು. ಇನ್ನು ಉದಾಹರಣೆ ಬರೋಣ, ಇವೆಲ್ಲ ನಮ್ಮ ಮೇಲೆ ಹಾಕಿದ್ರೆ ನೀವು ರೈತರು ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕಲ್ಲ. ಅಡ್ಡಾಡ್ತಿದ್ರಲ್ಲ 30 ವರ್ಷ ಆದ ನಂತರ ಕೂಡ ಪ್ರಾಜೆಕ್ಟ್ ಎಂಡ್ ಆಗುತ್ತೆ, ವಾಪಸ್ ತಗೊಳ್ತಾರೆ. ಇದೇ ಅಂಡರ್ಸ್ಟ್ಯಾಂಡಿಂಗ್ ರೀತಿ ವಿಶ್ವಾಸವಾಗಿ ಹೋಗ್ತೀರಾ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ತೀರಿ, ಸಮಸ್ಯೆ ಇಲ್ಲ. ಈಗ ಎಲ್ರಿಗೂ ಹೋಗಕ್ ಒಂದು ಮಾರ್ಗ ಇರುತ್ತಲ್ಲ ಸರ್, ಅಂಡರ್ಸ್ಟ್ಯಾಂಡ್ ಹೋಗಿ ಇವಾಗ ಅವ್ರ ರೈತರಿಗೆ ಬೇಕಂತೆ ನೀವು ಅಲ್ಲ ಬಿಡ್ಬೇಕು. ಅವ್ರ ಹತ್ರ ಹೋದ್ರೆ ಬಿಡ್ಲಿಕ್ಕೆ ಏನಾಗುತ್ತೆ ಗೊತ್ತಣ್ಣ, ಇವ್ರಿಗೆ ಏನಾಗಿದೆ ಸರ್ ಅದು ಪ್ರಾಬ್ಲಮ್. ಇದೇ ಜಾಗದಲ್ಲೇ ಬೇಕು ನನಗೆ ಅಂದ್ರೆ ಕಷ್ಟ ಆಗುತ್ತೆ ಸರ್. ಅದು ಸ್ವಲ್ಪ 500 ಸರ್, ಈಗ 50 ಮೀಟರ್ ಇರ್ಲಿ, 100 ಮೀಟರ್ ಆದ್ರೆ 50 ಮೀಟರ್ ಜಾಸ್ತಿ ಆದ್ರೆ ಅಡ್ಜಸ್ಟ್ ಆಗ್ಬೇಕಾಗುತ್ತೆ. ರೈತರೇ ಬರಲಿಲ್ಲ ಸರ್, ನಾವು 2.5 ತಾಸುವರೆಗೆ ಇಲ್ಲೇ ಕೂತ್ಕೊಂಡಿದ್ವಿ. ಒಬ್ಬೊಬ್ರು ಬಂದಿಲ್ಲ. ಮಂಜಣ್ಣ ಸರ್ ಬಂದ್ರು, ಅವರು 11 ಗಂಟೆ 10 ಗಂಟೆಗೆ ವಾಪಸ್ ಹೋದ್ರು. ಅವ್ರು ಹೇಳಿ ರೈತರ ಹತ್ರ ಮಾತಾಡ್ರಿ ಅಂತ ನಾ ಫೋನ್ ಹಚ್ಚಿದ್ರೆ ಒಬ್ರು ಬರ್ಲಿಲ್ಲ. ಯಾರು ಬರ್ತಾರೆ ಸರ್? ನಮ್ಗೆ ಬರಂಗಿಲ್ಲ ಅಂದ್ರೆ ಅವ್ರಿಗೆ ಲ್ಯಾಂಡ್ ಕೊಟ್ಟಿದ್ದಾರೆ, ಅವರು ಸರ್. ಈಗ ಮಂಜಣ್ಣರು ಇಲ್ಲಪ್ಪ ನಾವು ಕೊಟ್ಟಿದ್ದೀವಿ, ನಾವು ಸೋಲಾರ್ ಕೇಳ್ರಿ ದಾರಿ ಅಂತ ಅಂದ್ರೆ ಮತ್ತೆ ನಾವ್ ಎಲ್ಲಿಗೆ ಹೋಗ್ಬೇಕು ಸರ್? ನಾವು ಹಂಗೆ ಈಗ ಬರೋದು ಮಾತು ಹಂಗೆ ಬರ್ತಾ ಇರೋದು ಬಾಡಿಗೆ ಹೌದಾ? ದಾರಿ ಇಲ್ಲ ನಾವ್ ಹೆಂಗ್ ಬಿಡೋಣ ಅಂತ ನೀನ್ ಹೇಳಿ. ಇವರೇ ಪ್ರಾಬ್ಲಮ್ ಆಗಿ ಆ ಕಡೆ ಇದ್ದು ನಾವು ಈ ಕಡೆ ಇದ್ದಿದ್ರೆ ವಿಷಯ ನಾನು ಹೇಳ್ತಾ ಇರೋದು. ನಾವು ಈ ಕಡೆ ಇದ್ದು ನಾವು ಕೊಟ್ಟಿದ್ರೆ ಇವ್ರು ಆ ಕಡೆ ಇದ್ದಿದ್ರೆ ಇದು ಹೌದಾ ಅಲ್ಲ?